ನೋಡಿ ಚಿತ್ರಕ್ಕೆ ಮುಹೂರ್ತ ಇಡ್ತಾರೆ ಸಿನಿಮಾ ಮಂದಿ. ಇನ್ನು ಹಬ್ಬಗಳು ಬಂದ್ರಂತೂ ಕೇಳೋದೇ ಬೇಡ. ಅವತ್ತು ಒಂದಲ್ಲ ಒಂದು ಚಿತ್ರ ಸೆಟ್ಟೇರೋದಂತೂ ಖಚಿತ. ಹಾಗಾಗಿ ಯುಗಾದಿಯ ದಿನ 4 ಚಿತ್ರಗಳು ಸೆಟ್ಟೇರಿದ್ವು. ಅವುಗಳಲ್ಲಿ ದ್ವಾರಕೀಶ್ ನಿರ್ಮಾಣದ ಚಾರುಲತಾ ಮತ್ತು ನಾಗಶೇಖರ್ ನಿರ್ದೇಶನದ ಮೈನಾ ಚಿತ್ರಗಳು ಪ್ರಮುಖ. ಈ 2 ಚಿತ್ರಗಳ ಒಂದು ಪುಟ್ಟ ವರದಿ ಇಲ್ಲಿದೆ. ದೇವರಲ್ಲಿ ಇವರದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ವಿಷ್ಣು ವಿಷ್ಣು here comes ವಿಷ್ಣುವರ್ಧನ 1 2 3 ವಿಷ್ಣುವರ್ಧನ ಕರುನಾಡಕ್ಕಿಂಗು ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ವಿವಾದಗಳಿಂದಲೇ ಸಾಕಷ್ಟು ಸುದ್ದಿ ಮಾಡಿ ಕೊನೆಗೆ ತೆರೆ ಕಂಡು ಯಶಸ್ವಿಯಾದ ಚಿತ್ರ ವಿಷ್ಣುವರ್ಧನ. ಅದಾದ್ಮೇಲೆ ದ್ವಾರಕೀಶ್ ಏನ್ ಮಾಡ್ತಾರೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರುವಾಗಲೇ ಕನ್ನಡದ ಕುಳ್ಳ ಚಾರುಲತಾ ಜೊತೆ ವಾಪಸ್ ಬಂದಿದ್ದಾರೆ. ಹೌದು, ಇದು ದ್ವಾರಕೀಶ್ ನಿರ್ಮಾಣದ ಹೊಸ ಚಿತ್ರದ ಹೆಸರು. ಪ್ರಿಯಾಮಣಿ ಅಭಿನಯಿಸ್ತಿರೋ ಚಾರುಲತಾ ಚಿತ್ರ ಯುಗಾದಿಯ ದಿನ ಸೆಟ್ಟೇರ್ತು. ಚಿತ್ರದ ಪೋಸ್ಟರ್ಗಳನ್ನ ನೋಡ್ತಿದ್ರೇನೆ ಇದೊಂದು ಸಸ್ಪೆನ್ಸ್ ಚಿತ್ರ ಅನ್ನೋದು ಅರ್ಥವಾಗುತ್ತೆ. ಚಾರುಲತಾ ಇಂಗ್ಲಿಷ್ ಚಿತ್ರವೊಂದರ ಸ್ಫೂರ್ತಿಯಿಂದ ತಯಾರಾಗ್ತಿರೋ ಚಿತ್ರ. ಹೀಗೆ ಹೇಳಿರೋ ದ್ವಾರಕೀಶ್ ಅದು ಯಾವ ಚಿತ್ರ ಅನ್ನೋ ಗುಟ್ಟನ್ನ ರಟ್ಟು ಮಾಡಲಿಲ್ಲ. ಹೆಸರೇ ಹೇಳುವಂತೆ ಇದು ಅಪ್ಪಟ ಮಹಿಳಾ ಪ್ರಧಾನ ಚಿತ್ರ. ಈ ಚಾರುಲತಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ಪ್ರಿಯ ರಾಣಿ ಪ್ರಿಯಾಮಣಿ. ಶೋಯಿಂಗ್ ಒಂದು ಪಾಸ್ಟ್ ಇದೆ, ಒಂದು ಪ್ರೆಸೆಂಟು ಇದೆ. ಸೊ ಅದರಲ್ಲಿ ಪಾಸ್ಟಲ್ಲಿ ಯು ವಿಲ್ ಹ್ಯಾವ್ ಇಟ್ಸ್ ಗೋಣ ಬಿ ಅ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಲುಕ್ಕು. ವಿ ವರ್ಕ್ಡ್ ಆನ್ ದ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ ಆ್ಯಂಡ್ ವಿ ವರ್ಕ್ಡ್ ಆನ್ ದ ಲುಕ್ ಆ್ಯಂಡ್ ದ ಗೆಟ್ ಅಪ್, ಕಾಸ್ಟ್ಯೂಮ್ಸ್ ಯಾವ ಥರ ಇರಬೇಕು ಅಂತ, ಪ್ರೆಸೆಂಟಲ್ಲಿರುವಾಗ ಯಾವ ಥರ ಇರಬೇಕು ಅಂತ. ಸೊ ಲೆಟ್ಸ್ ಪ್ರೇ ಆ್ಯಂಡ್ ಹೋಪ್ ದಟ್ ಇಟ್ ವರ್ಕ್ಸ್ ಔಟ್. ಸ್ಕಂದ ಎಂಬ ಚಿಕ್ಕಮಗಳೂರು ಹುಡುಗ ಪ್ರಿಯಾಮಣಿಗೆ ನಾಯಕನಾಗ್ತಿದ್ದಾರೆ. ಇನ್ನು ಚಿತ್ರವನ್ನ ಡೈರೆಕ್ಟ್ ಮಾಡ್ತಿರೋರು ವಿಷ್ಣುವರ್ಧನ ಚಿತ್ರವನ್ನ ನಿರ್ದೇಶನ ಮಾಡಿದ್ದ ಪಿ ಕುಮಾರ್. ದ್ವಾರಕೀಶ್ ಅವರು ಕೊಟ್ಟ ಒಂದು ಎಳೆಯನ್ನ ಇಟ್ಕೊಂಡು ಚಿತ್ರಕ್ಕೆ ಕತೆ ಮಾಡಿದ್ದಾರಂತೆ ನಿರ್ದೇಶಕರು. ಈ ಫಿಲ್ಮಲ್ಲಿ ದೊಡ್ಡ ಹೀರೋಸ್ ಯಾರೂ ಇಲ್ಲ, ಅಂದರೆ ದೊಡ್ಡ ಪ್ರೊಡ್ಯೂಸರ್ ಇದ್ದಾರೆ, ಒಳ್ಳೆ ಕತೆ ಇದೆ. ಸೊ ಪ್ರಿಯಾಮಣಿ ಅವರ ಬಗ್ಗೆ ಅವರು ಇದ್ದಾರೆ ಫಿಲ್ಮಲ್ಲಿ, ಆದರೆ ಇದು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಅಂತ ಏನೂ ಇಲ್ಲ. ಈ ಫಿಲ್ಮಲ್ಲಿ ಒಳ್ಳೆ ಕಾಮಿಡಿ ಇದೆ, ಒಂದು ಇಮೋಷನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ಸ್ ಇದೆ. ಸೊ ನನ್ನ ಪ್ರಕಾರ ಇದು ದೊಡ್ಡ ಹೀರೋ ಇಲ್ಲ, ಆದರೆ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಸರ್. ಇನ್ನೊಂದು ಕಡೆ ನಿರ್ದೇಶಕ ನಾಗಶೇಖರ್ ಮೈನಾ ಹಕ್ಕಿಯ ಜೊತೆ ಬಂದಿದ್ದಾರೆ. ಸಂಜು ವೆಡ್ಸ್ ಗೀತಾ ಚಿತ್ರದ ಸಕ್ಸಸ್ ನಂತರ ನಿರ್ದೇಶಕ ನಾಗಶೇಖರ್ ಮತ್ತೊಂದು ನೈಜ ಕಥೆಯ ಮೂಲಕ ನಿರ್ದೇಶನಕ್ಕಿಳಿದಿದ್ದಾರೆ. ಆ ದಿನಗಳು ಚೇತನ್ ಮತ್ತು ನಿತ್ಯಾ ಮೆನನ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿರೋ ಈ ಮೈನಾ ಚಿತ್ರದಲ್ಲಿ ಸುಮನ್ ರಂಗನಾಥ್ ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಯುಗಾದಿ ಹಬ್ಬದ ದಿನ ಈ ಮೈನಾ ಚಿತ್ರ ಮುಹೂರ್ತ ಆಚರಿಸಿಕೊಂಡಿತ್ತು. ಒಂದೊಳ್ಳೆ ಫೋಟೋಗ್ರಫಿ ಇರಬೇಕು, ಒಂದೊಳ್ಳೆ ಕಥೆ ಇರಬೇಕು, ಒಂದೊಳ್ಳೆ ಮ್ಯೂಸಿಕ್ ಇರಬೇಕು, ಒಂದೊಳ್ಳೆ ಲಿರಿಕ್ಸ್ ಇರಬೇಕು. ನಾನು ಆಮೇಲೆ ಒಂದು ಪೋಸ್ಟ್ ಡಿಸೈನ್ ಆಗ್ಬೋದು, ಅದು ಯಾವ ಅಚ್ಚುಕಟ್ಟಾಗಿರ್ಬೇಕು, ಅದು ಬ್ಯೂಟಿಫುಲ್ ಆಗಿರಬೇಕು, ಆ ಕಲರ್ಸ್ ಹಂಗೆ ಪ್ರತಿಯೊಂದೂ ನಂಗೆ ಇಷ್ಟ. ಸೊ ಹಾಗಾಗಿ ಭಾಳ 1 ವರ್ಷಗಳ ಟೈಮನ್ನ ತಗೊಂಡು ಮೈನಾ ಸಿನಿಮಾ ರೆಡಿ ಮಾಡಿದ್ದೀವಿ. ಇವತ್ತು ಮುಹೂರ್ತ ಆಗಿದೆ. ಕಂಟಿನ್ಯೂಸ್ 125 ದಿನಗಳ ಕಾಲ ಶೂಟಿಂಗ್ ಮಾಡ್ತಾ ಇದ್ದೀವಿ. ಎಸಿಪಿ ಅಶೋಕ್ ಕುಮಾರ್ ಅವರಿಂದ ಪಡೆದ ಮಾಹಿತಿಯನ್ನ ಇಟ್ಕೊಂಡು ಈ ಮೈನಾ ಚಿತ್ರಕ್ಕೆ ಕತೆ ಹೆಣೆದಿದ್ದಾರೆ ನಾಗಶೇಖರ್. ನೈಜ ಕಥೆಯನ್ನ ಆಧರಿಸಿ ಸಿದ್ಧವಾಗ್ತಿರೋ ಈ ಮೈನಾ ಹೆಸರೇ ಹೇಳುವ ಹಾಗೆ ಅಪ್ಪಟ ಪ್ರೇಮ ಕಥೆಯ ಸಿನಿಮಾ. ಕತೆ ಕೇಳಿದ ತಕ್ಷಣ, ನಾಗಶೇಖರ್ ಅವ್ರ ಕತೆ ಕೇಳಿದ ತಕ್ಷಣ ನನಗೆ ಸಂಪೂರ್ಣವಾಗಿ ಇಷ್ಟ ಆಯಿತು. ಇದು ಭಾಳ ಫೀಲ್ ಇರೋ ಸಿನಿಮಾ. ನಾಗಶೇಖರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿರೋ ಸಿನಿಮಾ. ಕ್ಯಾರೆಕ್ಟರೈಸೇಷನ್ನ ಭಾಳ ಚೆನ್ನಾಗಿ ರೂಪಿಸಿದ್ದಾರೆ. ಸತ್ಯ ಘಟನೆ ಇದು. 2008ರಲ್ಲಿ ಬೆಂಗಳೂರಿನಲ್ಲಿ ನಡೆದಿರೋ ಕತೆ ಇದು. ಸಂಜು ವೆಡ್ಸ್ ಗೀತಾ ಚಿತ್ರದಲ್ಲಿ ಕೆಲಸ ಮಾಡಿದ್ದ ತಂಡವೇ ಇಲ್ಲಿಯೂ ಕೆಲಸ ಮಾಡ್ತಾ ಇದೆ. ಜೆಸ್ಸಿ ಗಿಫ್ಟ್ ಸಂಗೀತ ನೀಡ್ತಿರೋ ಈ ಚಿತ್ರಕ್ಕೆ ಕವಿರಾಜ್ ಸಾಹಿತ್ಯ ಬರೀತಿದ್ದಾರೆ. ಕುಮಾರ್ ನಿರ್ಮಾಣದ ಮೈನಾ ಚಿತ್ರದ ಚಿತ್ರೀಕರಣ ಕರ್ನಾಟಕದಲ್ಲೇ ಸುಮಾರು 125 ದಿನಗಳವರೆಗೂ ನಡೆಯಲಿದೆ. ಸದಭಿರುಚಿಯ ಅಪ್ಪಟ ಕನ್ನಡ ಪ್ರೇಕ್ಷಕರಿಗೆ ಒಂದು ಸುಂದರ ಪ್ರೇಮ ಕಾವ್ಯವನ್ನ ಹೇಳಲು ಸಿದ್ಧವಾಗ್ತಿದೆ ಮೈನಾ ಟೀಮ್. ನನ್ನ ಸಂಗಾತಿನಿ ನಿನ್ನ ಈ ಕಣ್ಣಲ್ಲಿ ಇದೆ ಕೊನೆಯ ಹನಿ, ಎದೆಯ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತೆ ನಿನ್ನ ಬೆಚ್ಚನೆಯ ಪ್ರೀತಿ ಕೊಟ್ಟು ಬಚ್ಚಿಡುವೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಾಣದ ಒಲುಮೆ ನೀಡುವೆ ಮಳೆಯ ನೀ ಉರುಳೋ
ದನಿ ಥರವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಕ್ರೇಜಿ ಸ್ಟಾರ್ ಅಭಿಮಾನಿಗಳು ಕ್ರೇಜಿ ಸ್ಟಾರ್ನಿಂದ ಯಾವ ರೀತಿ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.